ಮಳೆಗಾಲದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮೊದಲು ಭರ್ತಿಯಾಗುವ ಡ್ಯಾಂ ಖಾಲಿ ಖಾಲಿ. ರಣ ಬಿಸಿಲಿಗೆ ಖಾಲಿ ಖಾಲಿ ಆಗ್ತಾ ಇರುವಂಥದ್ದು ಬರಿದಾಗಿರುವಂತಹ ಕಪಿಲೆಯ ಒಡಲು ಯಾವ ರೀತಿ ಇದೆ ಅನ್ನುವಂಥ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದರಿಂದ ಕಪಿಲೆಯ ನಂಬಿದ್ದಂತಹ ಜನರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಕಬಿನಿ ಡ್ಯಾಂನ ನೀರಿನ ಮಟ್ಟ ಇಳಿಕೆ ಆಗಿದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆಯ ಕಬಿನಿ ಡ್ಯಾಂನ ನೀರಿನ ಮಟ್ಟ ಇಳಿಕೆ ಆಗ್ತಾ ಇದೆ. ಬೀಚನಹಳ್ಳಿಯಲ್ಲಿರುವ ಕಬಿನಿ ಡ್ಯಾಂ ಸಂಪೂರ್ಣ ಬಣಗುಡ್ತಾ ಇದೆ, ಖಾಲಿ ಖಾಲಿ ಹೊಡಿತಾ ಇದೆ. ರಾಜ್ಯದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮೊದಲು ತುಂಬುವಂತಹ ಜಲಾಶಯ ಕಬಿನಿ ಜಲಾಶಯ. ಮೇ ಆರಂಭದಲ್ಲೇ ಕಪಿಲೆಯ ಅಂತರಾಳ ಬರಿದಾಗಿದೆ. ತಮಿಳುನಾಡಿಗೆ ನೀರುಣಿಸುವ ಪ್ರಮುಖ ಜಲಾಶಯಗಳಲ್ಲಿ ಈ ಕಬಿನಿ ಜಲಾಶಯ ಕೂಡ ಒಂದು. ರಾಜ್ಯ ರಾಜಧಾನಿ ಬೆಂಗಳೂರಿಗರು ಆಶ್ರಯಿಸಿರುವಂತಹ ಡ್ಯಾಮ್ ಇದು. ಮೈಸೂರು, ಚಾಮರಾಜನಗರ, ಬೆಂಗಳೂರಿನ ಜೀವಾಳ ಕಬಿನಿ ಜಲಾಶಯದ ನೀರು. ಆದರೆ ಈಗ ಕಬಿನಿ ಜಲಾಶಯದ ನದಿ ಪಾತ್ರದಲ್ಲೇ ಅಥವಾ ಒಂದು ಡ್ಯಾಮ್ನಲ್ಲೇ ನೀರಿಲ್ಲ. ದೀಪದ ಕೆಳಗೆ ಕತ್ತಲು ಅಂತಾರಲ್ಲ ಹಾಗೆ ಇಳಿಕೆ ಆಗ್ತಾ ಇರೋ ಕಬಿನಿ ಡ್ಯಾಮ್ನ ನೀರಿನ ಮಟ್ಟ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆಯ ಕಬಿನಿ ಡ್ಯಾಮ್ ಯಾವ ರೀತಿ ಕಂಡು ಬರ್ತಾ ಇದೆ, ಪರಿಸ್ಥಿತಿ ಹೇಗಿದೆ ಬೇಸಿಗೆ ಸಂದರ್ಭದಲ್ಲಿ ಅನ್ನುವಂಥದ್ದು ನಾವು ನೋಡಬಹುದು. ಬೀಚನಹಳ್ಳಿಯಲ್ಲಿರುವಂತಹ ಕಬಿನಿ ಡ್ಯಾಮ್ನ ಪರಿಸ್ಥಿತಿ ಇದು. ನಾವು ಗಮನಿಸ್ತಾ ಹೋದರೆ ಕಬಿನಿ ಜಲಾಶಯ ಚಾಮರಾಜನಗರ, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ನೀರುಣಿಸುತ್ತೆ ಮತ್ತು ತಮಿಳುನಾಡಿಗೂ ನೀರುಣಿಸುವಂತಹ ಪ್ರಮುಖ ಜಲಾಶಯ ಇದು. ಆದರೆ ನೋಡು, ಬೆಂಗಳೂರಿಗರು ಆಶ್ರಯಿಸಿರುವಂಥ ಡ್ಯಾಮ್ ಇದು. ಆದರೆ ಈ ಜಲಾಶಯದಲ್ಲಿ ಈಗ ನೀರೇ ಇಲ್ಲ. ಮೈಸೂರು, ಚಾಮರಾಜನಗರ, ಬೆಂಗಳೂರು, ಸೊ ಈ ಭಾಗದ ಜನರಿಗೆ ನೀರನ್ನುಣಿಸುವಂತಹ ತಾಯಿ. ಆದರೆ ಇವತ್ತು ಕಬಿನಿಯ ಕಪಿಲೆಯ ಒಡಲಲ್ಲೇ ನೀರು ಕಮ್ಮಿ ಆಗಿದೆ. ರಣ ಬಿಸಿಲಿಗೆ ಬರಿದಾಗ್ತಾ ಇದೆ, ಆವಿ ಆಗ್ತಾ ಇದೆ ನೀರು. ಇಳಿಕೆ ಆಗ್ತಾ ಇರುವಂಥ ನೀರಿನ ಮಟ್ಟ. ನಾಗರಹೊಳೆ, ಬಂಡೀಪುರ ಅರಣ್ಯಗಳ ಜೀವನಾಡಿಯು ಈ ಒಂದು ಕಬಿನಿ ಡ್ಯಾಮ್ ಆಗಿದೆ. ಕಾಡು ಪ್ರಾಣಿಗಳು ಆಶ್ರಯಿಸಿರುವಂತಹ ಏಕೈಕ ಜಲಾಶಯವೂ ಕೂಡ ಕಬಿನಿ ಡ್ಯಾಮ್. ಜಲಾಶಯದ ಇವತ್ತಿನ ನೀರಿನ ಮಟ್ಟ 2251 ಅಡಿ ಮಾತ್ರ. ಜಲಾಶಯದ ಒಟ್ಟು ಎತ್ತರ 2284 ಅಡಿ. ಇನ್ನು ಜಲಾಶಯಕ್ಕೆ ಒಳಹರಿವು ಕೇವಲ 160 ಕ್ಯೂಸೆಕ್. ಇನ್ನು 600 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಟ್ಟಿದ್ದಾರೆ ಅಧಿಕಾರಿಗಳು. ಸೊ ಹಾಗಾಗಿ ಇಲ್ಲಿ ಗಮನಿಸ್ತಾ ಹೋದರೆ ಪ್ರಾಣಿಗಳಿಗೂ ಕೂಡ, ಪ್ರಾಣಿ ಪಕ್ಷಿಗಳಿಗೂ, ನಾಗರಹೊಳೆ, ಬಂಡೀಪುರ ಈ ಭಾಗದಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೂ ಆಶ್ರಯವಾಗಿರುವಂಥ ಏಕೈಕ ಜಲಾಶಯ ಈಗ ಬಿಸಿಲ ಧಗೆಗೆ ಬರಿದಾಗ್ತಾ ಇದೆ. ನೀರಿನ ಮಟ್ಟ 2221 ಇಳಿದಿದೆ. ಜಲಾಶಯದ ಒಟ್ಟು ಎತ್ತರವೇ 2284 ಅಡಿ. ಜಲಾಶಯಕ್ಕೆ ಒಳಹರಿವು ಕೇವಲ 160 ಕ್ಯೂಸೆಕ್. ಸೊ ಹೀಗಿರುವಾಗ 600 ಕ್ಯೂಸೆಕ್ ನೀರನ್ನು ನದಿಗೆ ಅಧಿಕಾರಿಗಳಿಗಾಗಲೇ ಹರಿಬಿಟ್ಟಿದ್ದಾರೆ. ಹಾಗಾಗಿ ನೀರಿನ ಮಟ್ಟ ಇನ್ನೂ ಕಮ್ಮಿ ಆಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಮೈಸೂರಿನ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರಿಂದ. ರಾಘವೇಂದ್ರ, ಬಿಸಿಲ ಬೇಗೆಯ ನಡುವೆ ಕಬಿನಿ ಜಲಾಶಯದ ಅಂತರಾಳ ಯಾವ ರೀತಿ ನಿಧಾನವಾಗಿ ನೀರಿನ ಮಟ್ಟ ಕಮ್ಮಿ ಆಗ್ತಾ ಇದೆ ಅಂತ, ಇದನ್ನೇ ಆಶ್ರಯಿಸಿಕೊಂಡಿರುವಂಥ ಜಾನುವಾರುಗಳು ಅಥವಾ ಪ್ರಾಣಿ ಪಕ್ಷಿಗಳು ಅಥವಾ ಜನಗಳಿಗೆ ಕುಡಿಯೋ ನೀರಿನ ತತ್ವಾರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದೋದಗಬಹುದು ಅಂತ ಅನಿಸುತ್ತೆ ರಾಘವೇಂದ್ರ. ಹೌದು ವಸಂತ್, ಏನು ಮೈಸೂರು ಜಿಲ್ಲೆನಲ್ಲಿ ಕಬಿನಿ ಜಲಾಶಯ ಮೊಟ್ಟ ಮೊದಲ ಬಾರಿಗೆ, ಅಂದ್ರೆ ವರ್ಷದಲ್ಲಿ ಮಳೆ ಆರಂಭ ಆದಂತ ದಿನಗಳಲ್ಲಿ ಮೊಟ್ಟ ಮೊದಲು ತುಂಬೋದೇ ಭರ್ತಿಯಾಗ್ತಕ್ಕಂಥದ್ದೇ ಕಬಿನಿ ಜಲಾಶಯ. ಯಾಕೆಂದ್ರೆ ಕೇರಳದಲ್ಲಿ ಮಾನ್ಸೂನ್ ಶುರು ಆದಂತ ಸಂದರ್ಭದಲ್ಲಿ ವಯನಾಡು ಪ್ರದೇಶದಲ್ಲಿ ಮಳೆ ಆಗ್ತಾ ಇದ್ದಂಗೆನೆ ಅಲ್ಲಿಂದ ಜಲಾಶಯಕ್ಕೆ ನೀರು ಹರಿದು ಬರುತ್ತೆ. ಹಂಗಾಗಿ ಮುಂಗಾರು ಶುರು ಆಗ್ಲಿಕ್ಕೆ ಇನ್ನು ಬಹಳಷ್ಟು ದಿನಗಳಿದಾವೆ. ಜೂನ್ ಹೊತ್ತಿಗೆ ಮುಂಗಾರು ಶುರು ಆಗುವಂತದ್ದು. ಆದ್ರೆ ಈಗ ಬಿಸಿಲ ತಾಪಮಾನ ಏನು ಮೈಸೂರಿನಲ್ಲಿ ಕೂಡ 38, 39, 40 ಡಿಗ್ರಿಯಷ್ಟು ತಾಪಮಾನ ಏರಿಕೆಯಾಗಿರೋದ್ರಿಂದ ಜಲಾಶಯದ ನೀರು ಕೂಡ ಖಾಲಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಏನು 84 ಅಡಿ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ 51 ಅಡಿ ಇವಾಗ ಆ ಜಲಾಶಯದ ನೀರಿನ ಮಟ್ಟ ಇರತಕ್ಕಂಥದ್ದು. ಅಂದ್ರೆ ಬಹಳಷ್ಟು ಈ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ಬಹಳಷ್ಟು ನೀರಿನ ಪ್ರಮಾಣ ಖಾಲಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಕುಡಿಯುವ ನೀರಿಗೆ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಏನು ಕಬಿನಿ ಜಲಾಶಯದಲ್ಲಿ ನೀರಿದ್ರೆ ಮಾತ್ರ ಬೆಂಗಳೂರಿನ ರಾಜಧಾನಿ ಬೆಂಗಳೂರಿಗೆ ಸರಿಯಾದ ಸಕಾಲಕ್ಕೆ ನೀರು ಪೂರೈಕೆ ಆಗ್ತಕ್ಕಂಥದ್ದು. ಆಕ್ಚುಲಿ KRS ಗಿಂತ ಹೆಚ್ಚಾಗಿ ಕಬಿನಿ ಜಲಾಶಯದಲ್ಲೇ ಹೆಚ್ಚು ನೀರು ಹರಿದು ಹೋಗ್ತಕ್ಕಂಥದ್ದು ಕುಡಿಯುವ ನೀರಿಗೆ ಬೆಂಗಳೂರಿಗೆ. ಆದ್ರೆ ಈ ಬಾರಿ ಒಂದು 51 ಅಡಿಗೆ ಇಳಿದಿರೋದ್ರಿಂದ ಎಲ್ಲ ಒಂದ್ ಕಡೆ ರಾಜಧಾನಿಗೆ ಇದು ತೊಂದರೆ ಆಗ್ಬೋದಾ ಅಂತ. ಅದ್ರ ನಡುವೆ ಬರ್ತಕ್ಕಂಥ ಏನು ಜನಜಾನುವಾರುಗಳಿಗಿರ್ಬೋದು, ಏನು ಎಚ್.ಡಿ. ಕೋಟೆ, ಟಿ. ನರಸೀಪುರ, ಕೊಳ್ಳೇಗಾಲ ಈ 3 ತಾಲೂಕುಗಳಲ್ಲಿ ಹಾದು ಹೋಗಂತ ಏನು ಮಾರ್ಗದಲ್ಲಿ ಕೂಡ
ಸಾಕಷ್ಟು ತೊಂದರೆ ಆಗುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ಜಾನುವಾರುಗಳಿಗೆ ಕೆರೆ ಕಟ್ಟೆಗಳಿಗೆ ನೀರು ಹರಿಸುವಂತದ್ದು ಬೇಸಿಗೆಯಲ್ಲಿ ವಾಡಿಕೆ ಇರುತ್ತೆ. ಆದ್ರೆ ಅಲ್ಲಿ ಕೂಡ ಈ ಒಂದು ಮಳೆ ಪ್ರಮಾಣ ಅಂದ್ರೆ ನೀರಿನ ಪ್ರಮಾಣ ಕ್ಷೀಣಿಸಿರೋದ್ರಿಂದ ಮಳೆ ಕೂಡ ಈಗ ಸರಿಯಾದಂತ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಯಾವುದು ಕೂಡ ಮಳೆ ಇಲ್ಲದೆ ಇರೋದ್ರಿಂದ ಎಲ್ಲ ಒಂದ್ ಕಡೆ ಆತಂಕ ಸೃಷ್ಟಿಯಾಗಿದೆ. ಹೀಗಾಗಿ ಇದನ್ನ ಹೆಂಗೆ ನಿಭಾಯಿಸ್ತಾರೆ, ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಏನು ನೀರಾವರಿ ಇಲಾಖೆಗೆ ಇರತಕ್ಕಂಥದ್ದು ದೊಡ್ಡ ಸವಾಲು. ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.